ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಾನು ಸಿಂಪಲ್ಲಾಗಿ ಕ್ಯಾಬೇಜ್ ಪಕೋಡ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ನಾನಿಲ್ಲಿ ಫಸ್ಟು ಹಾಫ್ ಕ್ಯಾಬೇಜ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕ್ಯಾಬೇಜು ಸಣ್ಣ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 4 to 5 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 3 to 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಅಂದರೆ ಮೆಕ್ಕೆಜೋಳ ಇರುತ್ತಲ್ವ ಅದರದ್ದು ಹಿಟ್ಟು ಇದು. ಸೊ ಅದಾದಮೇಲೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ಕೊತೀನಿ, ಒಂದು ಸ್ವಲ್ಪ ಖಾರದ ಪುಡಿ ಕೂಡ ನಾನು ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ, ಅರಿಶಿನ. ಸೊ ಅಷ್ಟೆಲ್ಲ ನೋಡಿಬಿಟ್ಟು ಮಾಡೋಣ ಬನ್ನಿ. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಸೊ ಒಂದು ಬೌಲ್ ಥರ ತೊಗೊಳ್ಳಿ. ಅದರಲ್ಲಿ ನಾನು ಇವಾಗ ಸಣ್ಣದಾಗಿ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾಬೇಜ್ನ ಹಾಕ್ಕೊತಾ ಇದ್ದೀನಿ. ನೀವು ಯಾವ ರೀತಿ ಕಟ್ ಮಾಡ್ಕೊತೀರಾ ಅದು ನಿಮ್ಮ ಇಷ್ಟ. ಆದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡೆ ಉಂಡೆ ತಟ್ಟೋಕ್ಕಾಗಲ್ಲ. ಸ್ಲೈಸಾಗಿ ಉದ್ದದ್ದು ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. 4 to 5 ದಪ್ಪದಾಗಿರೋ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿದ್ದೀನಿ. ಹಾಗೆ ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಹಾಗೂ ಕರಿಬೇವು ಕೂಡ ನಾನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಜೀರಿಗೆ, ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಅರಿಶಿನ, ಒಂದು 3 to 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು, ಹಾಗೆ 2 to 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಚೂರು ಕೂಡ ನೀರು ಹಾಕ್ದಿರೇ ಮಿಕ್ಸಿಂಗ್ನ ಮಾಡ್ಕೊಳ್ಬೇಕು. ಏನಾದರೂ ನೀವು ಇದಕ್ಕೆ ಒಂದು ಸ್ವಲ್ಪನಾದರೂ ನೀರು ತಾಗಿಸಿದ್ರೆ ಅದು ವಡೆ ಥರ ನಿಮಗೆ ತಟ್ಟೋದಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ನೀರು ಹಾಕ್ದಿರೇ ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ನೀವು ಈ ಥರ ಕಲಿಸ್ಕೊತಾನೆ ಇರಬೇಕು. ಮಿಕ್ಸಿಂಗ್ ಮಾಡ್ತಾ ಇದ್ರೇ ಅದು ಫುಲ್ ನೀರು ಬಿಟ್ಕೊಳ್ಳುತ್ತೆ, ಕ್ಯಾಬೇಜು ಕೂಡ ನೀರು ಬಿಟ್ಕೊಳ್ಳುತ್ತೆ, ಹಾಗೆ ಈರುಳ್ಳಿನೂ ಕೂಡ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ನೀರು ಹಾಕಿಬಿಡಿ ಅಂತ ಹೇಳ್ತಾ ಇದ್ದೀನಿ. ನೀರು ಹಾಕಿದ್ರೆ ಅದು ಮತ್ತು ಫುಲ್ ನೀರು ಇದನ್ನು ನೀರು ಬಿಡುತ್ತೆ, ಕ್ಯಾಬೇಜು ಈರುಳ್ಳಿನೂ ಕೂಡ ನೀರು ಬಿಡುತ್ತೆ. ಅದಕ್ಕೋಸ್ಕರನೇ ನೀವು ನೀರನ್ನ ಮಿಕ್ಸ್ ಮಾಡ್ಕೊಳ್ಳೇಬಾರ್ದು. ನಾನು ನೀರೇ ಹಾಕಲಿಲ್ಲ, ನೋಡ್ತಾ ಇದ್ದೀರಲ್ವ, ನಾನು ನೀರೇ ಹಾಕಿಲ್ಲ. ಏನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಅದು ನೀರು ಬಿಟ್ಕೊಂಡು ಇನ್ನೂ ನೀರು ಥರ ಆಗಿಬಿಡುತ್ತೆ, ಪಕೋಡ ಥರ ಅಥವಾ ಬೋಂಡ ಥರ ಅಥವಾ ವಡೆ ಥರ ನಾವು ಬಿಡೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೀರನ್ನ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಡಿ. ಇನ್ನೊಂದು ಕಡೆ ನಾನು ಆಯಿಲ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ತುಂಬ ಬಿಸಿನೂ ಮಾಡ್ಕೋಬೇಡಿ ಆಯಿಲ್ನ. ಈಗ ನಾನು ಒಂದೊಂದಾಗಿ ಬಿಡ್ತಾಯಿದ್ದೀನಿ. ಈಗ ನೋಡಿ, ನಾನು ಒಂಥರ ಬೋಂಡ ಶೇಪಲ್ಲೋ ಅಥವಾ ವಡ ಶೇಪಲ್ಲೋ ಸೊ ಈ ರೀತಿ ಬಿಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳು ಕೆಲವರು ಕ್ಯಾಬೇಜ್ ತಿನ್ನಲ್ಲ, ಆನಿಯನ್ ತಿನ್ನಲ್ಲ. ಸೊ ಅಂಥವ್ರಿಗೆ ಈ ರೀತಿ ರೆಸಿಪಿನ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸಾಯಂಕಾಲ ಟೈಮಲ್ಲಿ ಒಂದು ಲೋಟ ಕಾಫಿ ಮತ್ತು ಈ ರೀತಿ ಪಕೋಡ ಮಾಡಿಕೊಟ್ರೆ ಯಾರೇ ತಿನ್ನಲ್ಲ ಅಲ್ವಾ. ಸೊ ನೀವು ಕೂಡ ನಿಮ್ಮ ಮನೇಲಿರೋರಿಗೆ ಈ ಥರದ ರೆಸಿಪಿನ ಟ್ರೈ ಮಾಡಿ ಕೊಡಿ. ಖಂಡಿತವಾಗೂ ಅವ್ರು ತುಂಬಾ ಇಷ್ಟಪಡ್ತಾರೆ. ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟಿದ್ರು. ನಾನು ಮಾಡಿ ಒಂದು 1/2 hourಗೆ ಎಲ್ಲನೂ ಖಾಲಿಯಾಗಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.